ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಸೊ ರೂಪಿಕನ್ನ ಇಷ್ಟು ವರ್ಷ ಒಂದಷ್ಟು ವೇದಿಕೆಗಳಲ್ಲಿ ನೋಡಿದ್ರಿ, ಮತ್ತು ಒಂದಷ್ಟು ಸಿನಿಮಾಗಳಲ್ಲಿ ನೋಡಿದ್ರಿ, ಒಂದಷ್ಟು ಏನೋ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದಷ್ಟು ರಂಗಕರ್ಮಿಗಳ ಜೊತೆ ವರ್ಕ್ ಮಾಡುವಂಥ ಒಂದು ಸ್ಟೇಜಸಲ್ಲಿ ನೋಡಿದ್ರಿ. ಸಡನ್ನಾಗಿ ರೂಪಿಕನ್ನ ಒಂದು ಕ್ಯಾಬಿನ್ ಒಳಗಡೆ ಮತ್ತು ಈ ಒಂದು ಸಿಸ್ಟಮ್ ಒಳಗಡೆ ನೋಡಿದಾಗ ಏನಿದು ರೂಪಿಕಾ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಎಸ್, ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ, ತುಂಬ ಜವಾಬ್ದಾರಿಯಿಂದ ಕೊಟ್ಟಿರುವಂತಹ ಒಂದು ಅಧ್ಯಾಯ. ಶ್ರೀ 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 ಪರಮ ಪೂಜ್ಯ ನಮ್ಮೆಲ್ಲರ ದೇವರ ಸ್ವರೂಪಿಯಾಗಿರುವಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದನ ಪಡ್ಕೊಳ್ತಾ, ಹಾಗೆ ನಮಗೆ ಒಂದು ದೀರ್ಘ ಆಶೀರ್ವಾದ ಕೊಡ್ತಿರುವಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಳ್ತಾ, ನಮಗೆ ಮಾರ್ಗದರ್ಶಕರಾಗಿ ಏನೇ ಮಾಡಿದ್ರೂ ಕೂಡ ತುಂಬ ಒಂದು ಕ್ವಾಲಿಟಿಯಿಂದ ಹಿಡಿದು, ಮತ್ತು ಮಕ್ಕಳಿಗೆ ಎಸ್ಪೆಷಲಿ ಏನಾದರೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ನಮಗೊಂಥರ ಐ ಥಿಂಕ್ ಗಾಡ್ ಫಾದರ್ ಅಂತಲೇ ಇರುವಂತಹ ನಮ್ಮ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಆಶೀರ್ವಾದನ ಪಡ್ಕೊಳ್ತಾ ಐ ಥಿಂಕ್ ನನ್ನ ಮಾತುಗಳನ್ನ ಶುರು ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ, ನನ್ನ ಅಣ್ಣ ಅವರು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಥವಾ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್, ಮತ್ತು ಅವನೊಂದಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಲಸ ಮಾಡಿದ್ದೊಂದು 5-6 ವರ್ಷದ ಎಕ್ಸ್ಪೀರಿಯನ್ಸು ನಾನು ಹತ್ತಿರದಿಂದ ನಾನು ನೋಡ್ತಾ ಇದ್ದೆ. ಅಂದರೆ ದಿನನಿತ್ಯದ ಅವರ ಒಂದು ರೊಟೀನ್ ಹೇಗಿತ್ತು, ಮತ್ತು ಅವರು ಯೂಸ್ ಮಾಡ್ತಿದ್ದಂಥ ಒಂದು ಡಿಫ್ರೆಂಟ್ ಪದಗಳು, ಅಂದರೆ ಏವಿಯೇಷನ್ ಬಗ್ಗೆ ಲೈಕ್ ಒಂಥರ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದ್ರ ಬಗ್ಗೆ ಅವ್ನು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಗ ಒನ್ ಫೈನ್ ಡೇ ಸರಿ ಓಕೆ ಏನಾದರೂ ಒಂದು ಹೊಸದು ಮಾಡ್ಬೋದಲ್ವಾ ಅಂತಂದಾಗ ಅಣ್ಣನಿಗೆ ಯಾಕೆ ನಾವೊಂದು ಏವಿಯೇಷನ್ ಕಾಲೇಜ್ನ ಶುರು ಮಾಡಬಾರ್ದು ಅಂತ ಒಂದು ಥಾಟ್ ಬಂತು. ಸೊ ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಶುರುವಾದಂತಹ ಒಂದು ಮಾತು, ಕಾನ್ವರ್ಸೇಷನ್. ಸರಿ ಆಯಿತು, ನಾವು ಸ್ವಾಮೀಜಿ ಹತ್ರ, ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿಯವರ, ನಮ್ಮ BGS MD ಆದಂತಹ ಅವ್ರ ಮುಂದೆ ಹೋಗಿ ನಾವು, ಸರ್ ಗುರುಗಳೇ ಈ ಥರ ಏವಿಯೇಷನ್ ಕಾಲೇಜ್ ಶುರು ಮಾಡ್ಬೋದಲ್ವಾ ಅಂತಂದಾಗ ಅವರು ಫಸ್ಟ್ ಹೇಳಿದೆ, ಒಂದು PPTನ ನಮಗೆ ರೆಡಿ ಮಾಡ್ಕೊಂಬನ್ನಿ, ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಬನ್ನಿ, ಏನಿರುತ್ತೆ ಮತ್ತು ಈ ಕೋರ್ಸಲ್ಲಿ ಏನು ಮಾಡ್ಬೋದು, ಮತ್ತು ನೀವು ಹೆಂಗೆ ಅದನ್ನು ತೊಗೊಂಡು ಹೋಗ್ತೀರಾ ಅಂತ ಹೇಳಿ. ಅದೆಲ್ಲ ಮಾಡಿದಾಗ ನಾವು ಇದನ್ನು ಒಂದು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾವು ದುಬೈಗೆ ಹೋದ್ವಿ. ದುಬೈಯಲ್ಲಿ ಎಮಿರೈಟ್ಸ್ ಯೂನಿವರ್ಸಿಟಿನ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನಾವು ಹೋದಾಗ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಏವಿಯೇಷನ್ ಅನ್ನೋದು ತುಂಬ ಚಿಕ್ಕ ಒಂದು ಇಂಡಸ್ಟ್ರಿ ಅಲ್ವೇ ಅಲ್ಲ. ಇದನ್ನು ನಾವು ಒಂದು ಕೆರಿಯರ್ ಆಗಿ, ವೃತ್ತಿಯಾಗಿ ತಗೊಂಡ್ರೆ UG PG ಹಾಗೆ PhD ಲೆವೆಲ್ವರೆಗೂ ಒಂದು 35ರಿಂದ 36 ಕೋರ್ಸ್ ಇರುವಂಥ ಒಂದು ಐ ಥಿಂಕ್ ಹೆಮ್ಮರವಾಗಿ ಬೆಳೆದಂಥ ಇನ್ನೊಂದು ಸೆಕ್ಟರ್ ಅಂತ ಹೇಳಿದ್ರೆ ಏವಿಯೇಷನ್. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ, ಆದರೆ ನಾಲೆಡ್ಜ್ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು PPTನ ತೊಗೊಂಡು ಹೋದ್ವಿ, ನಾವು ಅದೆಲ್ಲ ವಿಸಿಟ್ ಮಾಡ್ಕೊಂಡು ಬಂದು ತೊಗೊಂಡು ಹೋದಾಗ ಸ್ವಾಮೀಜಿಗೆ ಸ್ವಲ್ಪ ನಮ್ಮ ಒಂದು ಇಂಟ್ರೆಸ್ಟ್ ಕೂಡ ಅವ್ರಿಗೆ ಇಷ್ಟ ಆಯಿತು. ಮತ್ತು ಇದರಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಕ್ವೆಶ್ಚನ್ ಅವ್ರು ಕೇಳಿದ್ದೆ, ಇದು ಎಲ್ಲಿಂದ ಸರ್ಟಿಫೈಡ್ ಆಗುತ್ತೆ, ಬಿಕಾಸ್ ಮಕ್ಕಳಿಗೆ ನಾವೇನೇ ಎಜುಕೇಷನ್ ಕೊಟ್ಟರು ಕೂಡ ಸರ್ಟಿಫಿಕೇಟ್ ತುಂಬಾ ಮುಖ್ಯ ಆಗುತ್ತೆ, ಅದು ಅವ್ರಿಗೆ ಆ್ಯಡ್ ಆಗುತ್ತೆ ಅಂತ. ಸೊ ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಅಂತೂ ಖಂಡಿತವಾಗ್ಲೂ ಅವ್ರು ಮಾಡ್ಕೊಂಡಿಲ್ಲ. ಸೊ ನಾವು ಅವಾಗ ಹುಡುಕ್ತಾ ಹೋದಾಗ ಎಲ್ಲಿಂದ ನಾವು ಸರ್ಟಿಫಿಕೇಷನ್ ತೊಗೊಂಬಂದ್ರೆ ವ್ಯಾಲಿಡ್ ಇರುತ್ತೆ, ಮತ್ತು ಇದು ಮಕ್ಳಿಗೂ ಯೂಸ್ ಆಗುತ್ತೆ, ಅವ್ರ ಕೆರಿಯರ್ ಬಿಲ್ಡಿಂಗ್ ಆಗುತ್ತೆ ಅಂತ ನಾವೆಲ್ಲನೂ ಯೋಚನೆ ಮಾಡಿದಾಗ ನಮಗೆ ಕಾಣಿಸಿದ್ದು ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್, ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಸರ್ಟಿಫೈಡ್ ಒಂದು ಕಾರ್ಪೊರೇಷನ್ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದು ನಮಗೆ ಡೈರೆಕ್ಟಾಗಿ ಡೆಲ್ಲಿಯಿಂದ ಒಂದು ಸರ್ಟಿಫಿಕೇಷನ್ ಕೂಡ ನಾವು ನೀಡ್ತಾ ಇದ್ದೀವಿ. ಸೊ ಇದು ಅಫಿಷಿಯಲಿ ನಾನು ಹೇಳಕ್ಕೆ ಇಷ್ಟಪಡೋದಂತ ಹೇಳಿದ್ರೆ, ನಾನು BGS ಏವಿಯೇಷನ್ ಅಕಾಡೆಮಿಯ ಸೆಂಟರ್ ಮ್ಯಾನೇಜರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ, ಜೊತೆಗೆ ಒಂದಷ್ಟು ಜವಾಬ್ದಾರಿ ನಿಭಾಯಿಸುವಂಥ ಒಂದು ಚಿಕ್ಕ ಭಯ ಕೂಡ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನು ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಕೂಡ ಇದೆ. ಸೊ ಶುರು ಮಾಡಿ ಒಂದು ಸ್ವಲ್ಪ ದಿನದಲ್ಲಿ ತುಂಬ ಒಳ್ಳೆ ಐ ಥಿಂಕ್ ಸ್ಟೂಡೆಂಟ್ ಫ್ಲೋ ಬರ್ತಾ ಇದ್ದಾರೆ, ಅಡ್ಮಿಷನ್ಸ್ ಕೂಡ ಕಾಲ್ ಫರ್ ಬರ್ತಾ ಇದೆ, ಒಂದಷ್ಟು ಎಂಕ್ವೈರೀಸ್ ಬರ್ತಾ ಇದೆ. ಸೊ ಏನಿದು ಏವಿಯೇಷನ್ ಅಕಾಡೆಮಿ? ಸೊ BGS ಅಲ್ಲಿ ಏನಿಲ್ಲ, ಮೆಡಿಕಲ್ ಇದೆ, ಆ್ಯಂಡ್ ಅಕ್ಷರ ಅಂತೂ ನಂಬರ್ 1 ಇದೆ. ಆ್ಯಂಡ್ ಆಹಾರ, ಹೊಟ್ಟೆ ತುಂಬ ಹೋದಾಗೆಲ್ಲ ನಮಗೆ ಮಠದಲ್ಲಿ ಊಟ ಹಾಕ್ತಾರೆ. ಆಹಾರಕ್ಕಂತೂ ಯಾವತ್ತೂ ನಮಗೆ ಅನ್ನಕ್ಕೆ ಮೋಸ ಆಗಿಲ್ಲ. ಆರೋಗ್ಯ,
ನಂಬರ್ 1 ಇರುವಂಥ ಒಂದು ಫೆಸಿಲಿಟಿ. ಅಂದರೆ BGS ಒಂಥರ ಟಾಪ್ ನಾಚ್ ಲೈಕ್ ಡಾಕ್ಟರ್ಸ್ ಇರುವಂತಹ ಒಂದು ಫೆಸಿಲಿಟೀಸ್ ಇರುವಂಥ ಒಂದು ಹಾಸ್ಪಿಟಲ್ ಆಗಿದೆ. ಮತ್ತು ಇದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅಥವಾ ಎಲ್ಲ ವರ್ಗದ ಜನರಿಗೂ ಕೂಡ ಈಸಿಯಾಗಿ ಎಟ್ಕುವಂತಹ ಒಂದು ಕ್ಯಾಂಪಸ್ ಆಗಿದೆ. ಮತ್ತು PU ಇದೆ, ಡಿಗ್ರಿ ಇದೆ, ಎಲ್ಲ ಥರದ ಒಂದು ಕೋರ್ಸ್ಗಳಿದೆ. ಆದರೆ BGS ಅಲ್ಲಿ ನಮ್ಮ ಒಂದು ಡಿಪ್ಲೊಮೊ ಕೋರ್ಸ್ ಇರಲಿಲ್ಲ, ಸೊ ರಿಲೇಟೆಡ್ ಟು ಏವಿಯೇಷನ್. ಈಗ ನಾವು BGS ಅಲ್ಲಿ ಡಿಪ್ಲೊಮೊ ಕೋರ್ಸ್ನ ಆರಂಭ ಮಾಡಿದ್ದೀವಿ. ಸೊ ಇದು ಡಿಪ್ಲೊಮೊ ಕೋರ್ಸ್ ಅಂತಂದರೆ ಏರ್ ಹಾಸ್ಟೆಸ್ ಮತ್ತು ಗ್ರೌಂಡ್ ಸ್ಟಾಫ್ ಟ್ರೈನಿಂಗ್ನ ಕೊಡ್ತೀವಿ ನಾವಿಲ್ಲಿ. ಸೊ ಏರ್ ಹಾಸ್ಟೆಸ್ ಅಂತಂದರೆ ಒಂಥರ ತುಂಬ ಗ್ಲಾಮರಸ್ ಆಗಿ ಮತ್ತು ಒಂಥರ ತುಂಬ ಫ್ಯಾಸಿನೇಟಿಂಗ್ ಆಗಿರುವಂಥ ಒಂದು ಫೀಲ್ಡ್ ಆಗಿರುತ್ತೆ. ಸೊ ಇಲ್ಲಿ ಚಂದವಾದಂತಹ ಒಂದು ಗಗನಸಖಿಯರನ್ನ ಒಂದಷ್ಟು ಗ್ರೂಮ್ ಮಾಡಿ, ಹಾಗೆ ಅವ್ರಿಗೊಂದಷ್ಟು ಅಯಾಟ ಬೇಸ್ಡ್ ಮತ್ತು ಒಂದು ಏವಿಯೇಷನ್ ಬೇಸ್ಡ್ ನಾಲೆಡ್ಜ್ನ ಅವರಿಗೆ ಒಂದಷ್ಟು ಹೇಳಿಕೊಟ್ಟು, ಹಾಗೆ ಗ್ರೌಂಡ್ ಸ್ಟಾಫ್ ಹೆಂಗೆ ಮ್ಯಾನೇಜ್ ಮಾಡೋದು, ಕಸ್ಟಮರ್ ಸರ್ವಿಸ್ ಹೇಗೆ ಕೊಡೋದು, ಇದೆಲ್ಲನೂ ಒಂಥರ ರಿಲೇಟೆಡ್ ಮಾಡಿಕೊಂಡು 11 ತಿಂಗಳ ಕೋರ್ಸ್ ಇದಾಗಿರುತ್ತೆ. ಸೊ ಆ್ಯಂಡ್ BGS ಅಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಅಂತ ಹೇಳಿದ್ರೆ ತುಂಬ ಒಳ್ಳೆ ಸೌಕರ್ಯಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಮುಖ್ಯ ಆಗುತ್ತೆ ಈ ಒಂದು ಕೋರ್ಸ್ಗೆ. ಯಾಕೆ ಅಂತ ಹೇಳಿದ್ರೆ ನಾವು ಇದೊಂಥರ ಸ್ಕಿಲ್ ಬೇಸ್ಡ್, ಇಲ್ಲಿ ಮ್ಯಾಥು, ಸೋಷಿಯಲ್ಲು, ಸೈನ್ಸು, ಫಿಸಿಕ್ಸು ಈ ಥರ ಅನ್ನೋದಕ್ಕಿಂತ ಇಲ್ಲಿ ಸ್ಕಿಲ್ ಬೇಸ್ಡ್ ಆಗಿ ಕಲಿಯುವಂಥ ಒಂದು ತುಂಬಾ ಆಪರ್ಚುನಿಟೀಸ್ ಇದೆ. ಸೊ ನಮಗೆ ಇಲ್ಲಿ ಒಂದು ಒಳ್ಳೆ ಎಮರ್ಜೆನ್ಸಿ ಎವ್ಯಾಕ್ಯುಯೇಷನ್ಸು, ಏನಾದ್ರು ತುರ್ತು ಪರಿಸ್ಥಿತಿ ಬಂದಾಗ ನಮ್ಮ ಒಂದು ಗಗನಸಖಿಯರು ಪ್ಯಾಸೆಂಜರ್ಸ್ನ ಹೇಗೆ ರಕ್ಷಣೆ ಮಾಡಬೇಕು, ಕ್ಯಾಬಿನ್ ಕ್ರೂಸ್ನ ಪ್ಯಾಸೆಂಜರ್ ಹೇಗೆ ಅವರ ಒಂದು ವಾಟರ್ ಎವ್ಯಾಕ್ಯುಯೇಷನ್ಸ್ ಮಾಡಬೇಕು ಮತ್ತು ಫೈರ್ ಎವ್ಯಾಕ್ಯುಯೇಷನ್ಸ್ ಮಾಡಬೇಕು, ಅವ್ರನ್ನ ಎಮರ್ಜೆನ್ಸಿಯಿಂದ ಹೇಗೆ ಅವ್ರನ್ನ ಕಾಪಾಡಬೇಕು, ಇದೆಲ್ಲನೂ ಹೇಳ್ಕೊಡೋಕ್ಕೆ ನಾವು 1 ತಿಂಗಳು ತುಂಬಾ ಒಂಥರ ನಾಲೆಡ್ಜ್ ಇರುವಂತಹ ಟ್ರೈನಿಂಗ್ ಕೊಡುವಂಥ ಒಂದು ತಿಂಗಳು ಸ್ವಿಮ್ಮಿಂಗ್ ಕೋರ್ಸೇ ಕೊಡ್ತೀವಿ. ಹಾಗೆ ಗ್ಯಾಲರಿ ಸರ್ವಿಸಸ್ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತು ಯಾರು ಕಸ್ಟಮರ್ಸ್ನ, ಪ್ಯಾಸೆಂಜರ್ಸ್ನ ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ಒಂದು ಫುಡ್ ಸರ್ವಿಸ್ ಮಾಡೋದು ಅಥವಾ ಅವ್ರಿಗೆ ಒಂದು ಗ್ರೀಟ್ ಮಾಡೋದು. ಸೊ ಅವ್ರಿಗೆ ಯಾವ ರೀತಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಏನೇನು ಫುಡ್ ಅವ್ರು ಆರ್ಡರ್ ಮಾಡಿದಾಗ ಮೀಲ್ ಪ್ಲೇಸ್ಮೆಂಟ್ ಕೊಡೋದು, ಇದೆಲ್ಲ ಇಟ್ ಕಮ್ಸ್ ಅಂಡರ್ ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ನಾವಿಲ್ಲಿ ಅವ್ರಿಗೆ ಟ್ರೈನ್ ಮಾಡ್ತೀವಿ. ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿಲ್ಡಿಂಗ್ ಕೂಡ ನಮ್ಮಲ್ಲಿದೆ. ಹಾಗೆ ಇದರಲ್ಲಿ ಇನ್ನೊಂದು ಗಗನಸಖಿಯಲ್ಲಿ ಕ್ಯಾಬಿನ್ ಕ್ರೂಸ್ ಹೆಂಗಾಗಿರ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಲಿತಂತಹ ನುರಿತ ವಿದ್ಯಾರ್ಥಿಗಳಾಗ್ಬಿಡ್ತಾರೆ. ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟು ಕಲಿತಾರೆ, ಸ್ವಿಮ್ಮಿಂಗ್ ಕಲಿತಾರೆ, ಹಾಗೆ ಜಿಮ್ ಆ್ಯಂಡ್ ಫಿಟ್ನೆಸ್ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗೆ ಮುಖ್ಯವಾಗಿ ಏನಾದರೂ ಒಂದು ಹೆಲ್ತ್ ಎಮರ್ಜೆನ್ಸಿ ಆದಾಗ ಆನ್ ಫ್ಲೈ ಅವ್ರು ಏರಲ್ಲಿದ್ದಾಗ ಏನಾದರೂ ಸಡನ್ನಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸು ಅಥವಾ ಸಮ್ ಆಫ್ ದ ಅದರ್ ಹೆಲ್ತ್ ಇಶ್ಯೂಸು ಅಥವಾ ಏನಾದ್ರು ಒಂದು ಜನರಲ್ ಮೆಡಿಸಿನ್ಸ್ ಕೊಡಬೇಕು ಅನ್ನೋದು ಅಥವಾ ಡಯಾಬಿಟಿಕ್ ಇಶ್ಯೂಸ್ ಇದ್ದಾಗ ಈ ಥರ ಹೇಗೆ ನಾವು ಅವ್ರನ್ನ ಕಾಪಾಡಬೇಕು ಅಥವಾ ಬೇಸಿಕ್ ಒಂದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಅವ್ರು ಹೇಗಿರಬೇಕು ಅಂತಂದಾಗ ಇಲ್ಲಿ ನಮಗೆ BGS ಅಲ್ಲಿ ತುಂಬ ಒಳ್ಳೆ ಫೆಸಿಲಿಟಿ ಇರುವಂಥ ಸ್ಕಿಲ್ ಲ್ಯಾಬ್ ಕೂಡ ಇದೆ, ಅಡ್ವಾನ್ಸ್ ಸ್ಕಿಲ್ ಲ್ಯಾಬ್ ಕೂಡ ಇದೆ. ಸೊ ಅಲ್ಲಿ ನಾವು ಬೇಸಿಕ್ CPR ಟ್ರೈನಿಂಗ್ ಕೂಡ ಕೊಡ್ತೀವಿ. ಹಾಗೆ ಬೇಸಿಕ್ ಫಸ್ಟ್ ಏಡ್ ಅವ್ರಿಗೆ ಹೇಗೆ ಕೊಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಅದಕ್ಕೆ ಹೇಳ್ಕೊಡೋಕ್ಕೆ ನಮಗೆ ತುಂಬ ಒಳ್ಳೆ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಇದ್ದಾರೆ. ಸೊ ಎಲ್ಲ ಕಲಿತಂಥ ಮತ್ತು ಇನ್ನೊಂದು ಮುಖ್ಯವಾಗಿ ಏರ್ ಹಾಸ್ಟೆಸ್ ಅಂತ ಹೇಳಿದಾಗ ಗ್ರೂಮಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಹಾಕೊಳ್ಳೋ ಯೂನಿಫಾರ್ಮಿಂದ ಹಿಡಿದು, ನೇಲ್ ಪೇಂಟಿಂದ ಹಿಡಿದು ಅಥವಾ ಕಟ್ಟಿಂಗಿಂದ ಹಿಡಿದು ಅಥವಾ ಹೇರ್ ಸ್ಟೈಲಿಂದ, ಹುಡುಗರು ಬಂದಾಗ ನೀಟಾಗಿ ಶೇವ್ ಮಾಡಿಕೊಂಡು ಒಂಥರ ರೆಪ್ರೆಸೆಂಟೇಟಿವ್ ಆಗಿ, ಮತ್ತು ಅವರು ಟಕ್ಕಿನ್ ಹಾಕೊಳ್ಳುವಂಥ ಒಂದು ಶರ್ಟ್ಸ್ ಆಗಿರ್ಬೋದು ಮತ್ತು ಒಂಥರ ಅಯರ್ನ್ ಆಗಿರುವಂಥ ಒಂದು ಪ್ಯಾಂಟ್ಸ್ ಆಗಿರ್ಬೋದು. ಸೊ ತುಂಬಾ ಒಂದು ಡೀಟೇಲ್ ಆಗಿ ಗ್ರೂಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಹೇಳ್ಕೊಡೋಕ್ಕೂ ಕೂಡ ನಮಗೆ ಸರ್ಟಿಫೈಡ್ ಗ್ರೂಮಿಂಗ್ ಫ್ಯಾಕಲ್ಟೀಸ್ ಕೂಡ ಇರ್ತಾರೆ. ಸೊ ಈ ಕಡೆ ಮೇಕಪ್ಪು ಕೂಡ ಚಂದವಾಗಿ ರೆಡಿ ಆಗೋಕ್ಕೂ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ನಾವು ಅದನ್ನು ಕೂಡ ಹೇಳ್ಕೊಡ್ತೀವಿ. ಈ ಕಡೆ ಮೇಕಪ್ ಹೇಗೆ ಮಾಡ್ಕೋಬೇಕು, ಹೇರ್ ಡೋ ಹೇಗೆ ಮಾಡ್ಕೋಬೇಕು, ಯಾವ ನೇಲ್ ಪೇಂಟ್ಗಳು, ಬಿಕಾಸ್ ಇಲ್ಲಿ ತುಂಬ ನಾವು ಲ್ಯಾವಿಶ್ ಆಗಿ ರೆಡಿ ಆಗೋದಿಲ್ಲ, ತುಂಬ ಸಿಂಪಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ್ಯಾವ ಏರ್ಲೈನ್ಸು ಹೇಗೆ ನಾವು ಇರ್ತಾರೆ ಅನ್ನೋದನ್ನೆಲ್ಲ ನಾವು ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ 11 ತಿಂಗಳು ಕೂಡಿರುವಂಥ ಈ ಒಂದು ಕೋರ್ಸ್ ಆಗಿರುತ್ತೆ. ಆ್ಯಂಡ್ ಮಕ್ಳಿಗೂ ಕೂಡ ಯೂಸ್ ಆಗಲಿ ಅಂತ 2 ಬ್ಯಾಚ್ ಇವಾಗ ಶುರು ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಕಾಲೇಜಿಗೆ ಬರೋರು ಅಥವಾ ರೆಗ್ಯುಲರ್ ಬೇಸಿಸ್ ಇದನ್ನೇ ಕೋರ್ಸ್ ತೊಗೊಳ್ಬೇಕು ಅಂದವರು 9 ಗಂಟೆಯಿಂದ 11 ಗಂಟೆ, ಇಟ್ ಇಸ್ ಜಸ್ಟ್ ಆಫ್ 2 hours
ಟ್ರೈನಿಂಗ್ ಆಗಿರುತ್ತೆ. ಸೊ 9 to 11 ನಮ್ಮ ಫಸ್ಟ್ ಬ್ಯಾಚ್ ಆಗಿರುತ್ತೆ. ದ ಸೆಕೆಂಡ್ ಬ್ಯಾಚ್ ವಿಲ್ ಬಿ ಅರೌಂಡ್ 4:30 to 6:30. ಕೆಲಸ ಮುಗಿಸ್ಕೊಂಡು ಬಂದವರು ಅಥವಾ ಡಿಗ್ರಿ ಪರ್ಸ್ಯೂವಿಂಗ್ ಮಾಡಬೇಕಾಗಿದ್ದವರು, ಸೊ ಡಿಗ್ರಿ ಜೊತೆಗೆ ನಾವು ಇದೊಂದು ಕೋರ್ಸ್ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಕೂಡ ನಾವು ಫ್ಲೆಕ್ಸಿಬಲ್ ಮಾಡಬೇಕು ಅಂತ ಹೇಳಿ 4:15 to 6:30 ನಾವು ಈ ಒಂದು ಸೆಕೆಂಡ್ ಬ್ಯಾಚ್ ಕೂಡ ನಾವು ಇನ್ಫ್ಲೋ ಮಾಡ್ಕೊಂಡಿದ್ವಿ. ಸೊ ಅದು ಕೂಡ ಒಳ್ಳೆ ನಮಗೆ ರೆಸ್ಪಾನ್ಸ್ ಬರ್ತಿದೆ. ಬಿಕಾಸ್ ಈಗ ಡಿಗ್ರಿ ಜೊತೆಗೆ ನಿಮ್ಗೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಏನಾದರೂ ಇರಲೇಬೇಕು, ಅಷ್ಟು ಕಾಂಪಿಟೇಟಿವ್ ಆಗಿರುವಂತಹ ಒಂದು ಯುಗ. ಸೊ ನೀವು ಏನಾದ್ರು ಒಂದು ಸ್ಪೆಷಲ್ ಆಗಿ ನೀವೊಂದು ಇನ್ಫಾರ್ಮೇಷನ್ ತೊಗೊಂಡು ಹೋದಾಗ, ಕಲಿತಾಗ ಅಥವಾ ಡಿಪ್ಲೊಮೊ ಸರ್ಟಿಫಿಕೇಷನ್ ತೊಗೊಂಡು ಹೋದಾಗ ನಿಮಗೆ ಜಾಬ್ ಆಪರ್ಚುನಿಟೀಸು ಜಾಸ್ತಿ ಇರುತ್ತೆ, ಕೆರಿಯರ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಏವಿಯೇಷನ್ ಫೀಲ್ಡು ಬೆಳೀತಾನೆ ಹೋಗ್ತಿರುತ್ತೆ ಹೊತ್ತು ಯಾವತ್ತೂ ಅದನ್ನು ಕಡಿಮೆ ಆಗುವಂಥ ಒಂದು ಫೀಲ್ಡ್ ಅಲ್ಲವೇ ಅಲ್ಲ. ಸೊ ಏರ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಫ್ಲೈಟ್ ಇಂಟೆಕ್ಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಈ ಥರ ಎಲ್ಲರೂ ಇದ್ದಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತೂ ಹ್ಯೂಜ್ ಆಗಿರುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗ ಗ್ರೌಂಡ್ ಸ್ಟಾಫಲ್ಲೂ ವರ್ಕ್ ಮಾಡ್ಬೋದು, ಬೋರ್ಡಿಂಗಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಅಥವಾ ಯಾವುದೇ ಒಂದು ಸೆಕ್ಟರಲ್ಲಾಗಿ ಮತ್ತು VIP ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು, HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಫ್ಲೈಯಿಂಗಲ್ಲೇ ವರ್ಕ್ ಮಾಡ್ಬೋದು. ಸೊ ಇದೆಲ್ಲ ರೀತಿ ಅನುಭವ ಕೊಡುವಂಥ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಟ್ ಇಸ್ ಏವಿಯೇಷನ್. ಸೊ ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಅಥವಾ ಒಂದು ದೊಡ್ಡ ಕೆರಿಯರ್ ಆಗಿ ಕೂಡ ಪರಿಣಾಮಗೊಳ್ತಾ ಇದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮುಖ್ಯವಾಗಿ ಈ ಒಂದು ಏವಿಯೇಷನ್ ಅಕಾಡೆಮಿಗೆ ಒಂದಷ್ಟು ಜನ ನಮಗೆ ಬೆನ್ನೆಲುಬಾಗಿ ಕೂಡ ನಿಂತಿದ್ದಾರೆ. ನಮಗೆ ಇದಕ್ಕೆ ಎಜುಕೇಷನ್ ಡೈರೆಕ್ಟರ್ ಆಗಿ ಡಾಕ್ಟರ್ ಪುಟ್ಟರಾಜು ಸರ್ ಕೂಡ ಇದ್ದಾರೆ. ಅವರು ಪ್ರತಿಯೊಂದು ವಿಚಾರಕ್ಕೂ ನಮಗೆ ನೀಟಾಗಿ ಗೈಡ್ ಮಾಡಿಕೊಂಡು ಹೇಗೆ ಹೋಗಬೇಕು, ಯಾವ ಥರ ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡಬೇಕು, ಇದೆಲ್ಲ ನಮಗೆ ತುಂಬ ಎಜುಕೇಷನ್ ವೈಸ್ ನನಗೆ ಪುಟ್ಟರಾಜು ಸರ್ ತುಂಬಾ ನೀಟಾಗಿ ಗೈಡ್ ಮಾಡ್ತಿದ್ದಾರೆ. ಹಾಗೆ ಇದಕ್ಕೆ ಸ್ಕಿಲ್ ಅಡ್ವೈಸರ್ ಆಗಿ ಈಗಾಗಲೇ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ, ಇದೇ ಫ್ಲೈಯಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಈಗ ಏರ್ ಇಂಡಿಯಾದಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಿರುವಂಥ ನಮ್ಮ ಮಾಲಾ ಅವರು, ಮಿಸ್ ಮಾಲಾ ಅವರು ಸ್ಕಿಲ್ ಅಡ್ವೈಸರ್ ಆಗಿರ್ತಾರೆ. ಸೊ ಕೋರ್ಸ್ನ ಎಲ್ಲ ಇನ್ ಆ್ಯಂಡ್ ಔಟ್ ನೋಡ್ಕೊಳ್ಳುವಂಥದ್ದು, ಹಾಗೆ ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಫಾಲೋ ಮಾಡ್ಕೊಂಡು ಹೋಗೋದು, ಮತ್ತು ಒಂದು 5 ವರ್ಷ ಇಂಟರ್ನ್ಯಾಷನಲ್ ಏರ್ಪೋರ್ಟ್ T1 T2 ಒಂದಷ್ಟು ಇಂಟರ್ನ್ಯಾಷನಲ್ ಏರ್ವೇಸ್ನ ಹ್ಯಾಂಡಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುವಂಥ ಮಿಸ್ಟರ್ ಅಂಜನ್ ಅವರು ಕೂಡ ಕೋರ್ಸ್ ಅಡ್ವೈಸರ್ ಆಗಿರ್ತಾರೆ. ಒಳ್ಳೆ ಫ್ಯಾಕಲ್ಟೀಸ್, ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ನಮಗೆ ಇಬ್ಬರು, ರೀನಾ ಮತ್ತು ಅನುಷಾ ಅವರು ಆಲ್ರೆಡಿ ಈಗ ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಏವಿಯೇಷನ್. ಈಗಾಗಲೇ ಇನ್ನೊಂದು ಸಂಸ್ಥೆಯಲ್ಲಿ ಕೂಡ ಅವರು ತುಂಬ ಉತ್ತಮ ಮಟ್ಟದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದವರು. ಇವಾಗ BGS ಅಲ್ಲಿ ಕೂಡ ನಮಗೆ ಪ್ರೊಫೆಸರ್ ಆಗಿ ಬರ್ತಾ ಇದ್ದಾರೆ. ಸೊ ರೀನಾ ಅನ್ನೋರು, ಅವ್ರಿಗೆ 17 ವರ್ಷ ಬಯಾಲಲ್ಲಿ ಅಂದರೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿರುವಂಥ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ಟೀಚಿಂಗ್ ಪ್ರೊಫೆಷನಲ್ ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ರೀನಾ ಅವರು ಕೂಡ ನಮಗೆ ಫ್ಯಾಕಲ್ಟಿಯಾಗಿ ಬರ್ತಿದ್ದಾರೆ. ಸೊ ವಾಟ್ ನಾಟ್ ಇಸ್ ದೇರ್ ಇನ್ BGS, ಎವ್ರಿಥಿಂಗ್, ಕ್ವಾಲಿಟಿ, ಕ್ವಾಂಟಿಟಿ, ಹಾಗೆ ಎಲ್ಲ ಇರುವಂಥ ನಮ್ಮ ಸಂಸ್ಥೆಗೆ ನೀವು ಕೂಡ ಬನ್ನಿ, ಜಾಯಿನ್ ಆಗಿ. ಆ್ಯಂಡ್ ಅಡ್ಮಿಷನ್ಸ್ ಆರ್ ಆಲ್ರೆಡಿ ಓಪನ್, ಇಟ್ ಈಸ್ ಎನ್ರೋಲಿಂಗ್. ಇನ್ಯಾಕೆ ತಡ, ನೀವು ಬನ್ನಿ, ಜಾಯಿನ್ ಆಗಿ. ನಿಮ್ಮ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ನ, ನೀವು ಆಕಾಶದಲ್ಲಿ ತೇಲಾಡೋದು, ಹಾರಾಡೋದನ್ನು ನಾವು ಕೂಡ ನೋಡಬೇಕು ಅಂತ ಒಂದು ಆಸೆ ಇದೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಪ್ರತಿಯೊಂದು ವಿಚಾರಕ್ಕೂ ಐ ಥಿಂಕ್ ಹೆಸರಿಗೆ ತಕ್ಕಂತೆ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಬಿಯಾಂಡ್ ಲಿಮಿಟ್ ಸಪೋರ್ಟ್ ನನಗೆ ಸಿಗ್ತದೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಪರ್ಸ್ನಲಿ ಐ ವಾಂಟ್ ಟು ಥ್ಯಾಂಕ್ ಬಿಯಾಂಡ್ ಲಿಮಿಟ್ ಯೂಟ್ಯೂಬ್ ಚಾನಲ್. ಅದರ ಕ್ವಾಲಿಟಿ ಅಂತೂ ಇಮ್ಮೆನ್ಸ್ ಆಗಿದೆ ಆ್ಯಂಡ್ ರೀಚ್ ಕೂಡ ತುಂಬ ಚೆನ್ನಾಗಿ ಹೋಗ್ತದೆ. ಜೆನ್ಯೂನ್ ನ್ಯೂಸ್ನ ಯಾವುದೇ ರೀತಿ ಒಂದು ಅಪೇಕ್ಷೆ ಇಲ್ಲದೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಪೇಕ್ಷೆ ಪಡೋದೇ ಜಾಸ್ತಿ ಆಗಿರ್ತಾರೆ, ಬಟ್ ಅಪೇಕ್ಷೆ ಇಲ್ಲದೆ ಒಂದು ಸಪೋರ್ಟಿವ್ ಆಗಿ ನಮಗೆ ಬಿಯಾಂಡ್ ಲಿಮಿಟ್ ಇದೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಒನ್ಸ್ ಅಗೇನ್ ಬಿಯಾಂಡ್ ಲಿಮಿಟಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಇದರಲ್ಲೂ ಕೂಡ ಒಂದಷ್ಟು ಸಕ್ಸಸ್ ಕಾಣುವಂಥ ಒಂದು ಕನಸು ಕಟ್ಟಿದ್ದೀನಿ. ಸೊ ನೀವು ಬನ್ನಿ, ಏವಿಯೇಷನ್ ಅಕಾಡೆಮಿನಲ್ಲಿ ಜಾಯಿನ್ ಆಗಿ, ಹಾಗೆ ನಿಮ್ಮ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ನ ಇನ್ನಷ್ಟು ಇಮ್ಮಡಿಗೊಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಗುರುದೇವ್. ಸ್ವಾಮೀಜಿಗಳ ಒಂದು ಸುತ್ತ ಇವಾಗ BGS ಏವಿಯೇಷನ್ ಕಾಲೇಜ್ ಶುರು ಮಾಡಿದ್ದೀವಿ. ಈಗ ಕೋರ್ಸ್ ಬಗ್ಗೆ ಎಲ್ಲ ಇವಾಗ ಜಸ್ಟ್ 11 months ಕೋರ್ಸು, ಇಟ್ಸ್ NSDC ಸರ್ಟಿಫಿಕೇಷನ್ನು. BGS ಏವಿಯೇಷನ್ ಕಾಲೇಜಲ್ಲಿ ನಿಮಗೆ ಕ್ಯಾಬಿನ್ ಕ್ರೂ ಟ್ರೈನಿಂಗು, ಏರ್ ಹೋಸ್ಟೆಸ್ ಟ್ರೈನಿಂಗು, ಯಾವ ಥರ ನಾವು ಪ್ಯಾಸೆಂಜರ್ಸ್ನ ಸರ್ವಿಸ್ ಮಾಡಬೇಕು, ಹೇಗೆ ನಾವು ಪ್ಯಾಸೆಂಜರ್ಸ್ನ ಇಂಟ್ರ್ಯಾಕ್ಟ್ ಮಾಡಬೇಕು, ಆಮೇಲೆ ಹೌ ವಿ ಗ್ಯಾಲರಿಲಿ ಫ್ಲೈಟ್ಸಲ್ಲಿ ಹೆಂಗೆ ಸರ್ವಿಸ್ ಮಾಡ್ತಾರೆ ಪ್ಯಾಸೆಂಜರ್ಸ್ನ, ಆಮೇಲೆ ಮಾರ್ಕೆಟಿಂಗ್ ಪಾರ್ಟ್ ಬಂದಾಗ ಹೌ ವಿ ಕ್ಯಾನ್ ಮೇಕ್ ದ ಮಾರ್ಕೆಟಿಂಗ್ ಫಾರ್ ದಿ BGS ಏವಿಯೇಷನ್ ಅಂತ. BGS ಏವಿಯೇಷನ್ ಕೆಂಪೇಗೌಡ ಇಂಟರ್ನ್ಯಾಷನಲಲ್ಲಿ ಪ್ಲ್ಯಾನ್ ಮಾಡಿದಾಗ, ಸೊ ಯಾಕೆ ನಾವು ಸ್ವಾಮೀಜಿ ಹತ್ರ ಮಾತಾಡಿದಾಗ ಸ್ವಾಮೀಜಿಯವರು ಒಪ್ಕೊಂಡ್ರು ಪ್ರಾಜೆಕ್ಟಲ್ಲಿ ಮಾಡೋಣ, ದೊಡ್ಡ ಪ್ರಾಜೆಕ್ಟು ಚೆನ್ನಾಗಿದೆ ಅಂತ.
ಸೊ ಇನ್ ಫ್ಯೂಚರಲ್ಲಿ ಯು ಜಿ ಕೋರ್ಸಸ್ಸು ಇದೆ, ಪಿ ಜಿ ಕೋರ್ಸಸ್ಸು ಇದೆ, ಪಿ ಎಚ್ ಡಿ ಇನ್ ಏವಿಯೇಷನ್ನು ಇದೆ. ಸೊ ಯು ಜಿ ಕೋರ್ಸಸ್ ಅಂದರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ಸು. ಅಂಡರ್ ಗ್ರಾಜುಯೇಟ್ ಕೋರ್ಸಸಲ್ಲಿ ಬಂದು ಡಿಪ್ಲೊಮೊ ಇನ್ ಕ್ಯಾಬಿನ್ ಕ್ರೂ, ಡಿಪ್ಲೊಮೊ ಇನ್ ಹೋಟೆಲ್ ಮ್ಯಾನೇಜ್ಮೆಂಟು ಇದೆ. ಯು ಜಿ ಬಂದು ಪಿ ಜಿ ಬಂದು ಪೋಸ್ಟ್ ಗ್ರಾಜುಯೇಟ್ ಎಮ್ ಬಿ ಎ ಇನ್ ಏವಿಯೇಷನ್ನು, ಎಮ್ ಬಿ ಎ ಇನ್ ಏರೋನಾಟಿಕಲ್ಲು, ಎಮ್ ಬಿ ಎ ಇನ್ ಲಾಜಿಸ್ಟಿಕ್ಸು, ಆಮೇಲೆ ಪಿ ಎಚ್ ಡಿ ಇನ್ ಏವಿಯೇಷನ್ಸ್ ಇದೆ. ಸೊ ಫ್ಯೂಚರಲ್ಲಿ ಈ ಥರ ಎಲ್ಲ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ BGS ಅಲ್ಲಿ ಪ್ಲ್ಯಾನ್ಸ್ ಮಾಡ್ತಾಯಿದ್ದೀವಿ. ಜಸ್ಟ್ ಇವಾಗ 11 months ಕೋರ್ಸ್, 11 months ಕೋರ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಕ್ಯಾಬಿನ್ ಕ್ರೂಸಲ್ಲಿ ಹೆಂಗಿರುತ್ತೆ, ಫ್ಲೈಟ್ ಅಟೆಂಡಿಂಗ್ ಹೆಂಗೆ ಮಾಡಬೇಕು, ಪ್ಯಾಸೆಂಜರ್ಸ್ನ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಆಮೇಲೆ ಪ್ಯಾಸೆಂಜರ್ಸ್ ಬಗ್ಗೆ ಡೀಟೇಲ್ಸ್ ಹೆಂಗೆ, ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್ಸ್ ಹೇಗಿರ್ತಾರೆ, ಬಿಸ್ನೆಸ್ ಕ್ಲಾಸ್ ಪ್ಯಾಸೆಂಜರ್ಸ್ ಹೇಗಿರ್ತಾರೆ, ಆಮೇಲೆ ಎಕಾನಮಿ ಕ್ಲಾಸ್ ಪ್ಯಾಸೆಂಜರ್ಸ್ ಹೇಗಿರ್ತಾರೆ. ಸೊ ಈ ಥರ ಎಲ್ಲ ಪ್ಯಾಸೆಂಜರ್ಸ್ ಹೆಂಗಿರುತ್ತೆ, ಅವ್ರ ಗ್ಯಾಲ್ರೀಸು ಅಂದರೆ ಅವ್ರ ಗ್ಯಾಲ್ರಿನ ನಾವು ಹೆಂಗೆ ಸರ್ವಿಸ್ ಮಾಡಬೇಕಾಗತ್ತೆ ಪ್ಯಾಸೆಂಜರ್ಸಲ್ಲಿ, ಆನರ್ ಹೆಂಗಿರುತ್ತೆ. ಆಮೇಲೆ ಆನರಲ್ಲಿ ಏನಾದ್ರು ಎಮರ್ಜೆನ್ಸಿ ಸರ್ವೀಸಸ್ ಅಂದರೆ ಇವಾಗ ಎಕ್ಸಾಂಪಲ್ ಏನಾದ್ರು ಆನರಲ್ಲಿ ಕಾರ್ಡಿಯಕ್ ಅರೆಸ್ಟು ಅಂದರೆ ಚೆಸ್ಟ್ ಪೈನ್ ಬಂದಾಗ ನಾವು ಯಾವ ಥರ ಅವ್ರಿಗೆ ಕ್ಯಾಬಿನ್ ಕ್ರೂಸ್ಗೆ CPR ಟ್ರೈನಿಂಗ್ ಅಂತ ಕೊಡ್ತೀವಿ. CPR ಟ್ರೈನಿಂಗ್ ಅಂದರೆ ಯಾವ ಥರ ಯಾವ ಥರ ನಾವು ಪ್ಯಾಸೆಂಜರ್ಸ್ನ ಸೇವ್ ಮಾಡ್ಬೋದು ಆನರಲ್ಲಿ ಅಂತ. ಆಮೇಲೆ ನಮಗೆ BGSಲ್ಲಿ ಅಡ್ವಾನ್ಸ್ ಸ್ಕಿಲ್ಸ್ ಇರುತ್ತೆ. ಸೊ ಅಡ್ವಾನ್ಸ್ ಸ್ಕಿಲ್ಸ್ ಅಂದರೆ CPR ಟ್ರೈನಿಂಗ್ ಅಂದರೆ CPRs ಅಂದರೆ ಹಾರ್ಟ್ನ ರಿಲೇಟೆಡ್ಡು, ಆಮೇಲೆ ಏನು ಗೈನಿಕ್ಸ್ ಆಪರ್ಚುನಿಟೀಸು, ಗೈನಕಾಲಜಿಸ್ಟು. ಸೊ ವಿ ಹ್ಯಾವ್ ಆಲ್ ಇನ್ ಒನ್ ಇನ್ BGS ಏವಿಯೇಷನ್. ಬಿಕಾಸ್ BGSಲ್ಲಿ ಡಾಕ್ಟರ್ಸ್ ಇದ್ದಾರೆ, ಟೆಕ್ನಿಕಲ್ ಪಾರ್ಟ್ಸ್ ಇದ್ದಾರೆ. ಸೊ ಏವಿಯೇಷನ್ ಯಾಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಫ್ಯೂಚರ್ಲಿ ಬಿಗ್ ಹಬ್ ಆಗುತ್ತೆ BGS ಏವಿಯೇಷನ್. ಥ್ಯಾಂಕ್ ಯು.